ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 20-10-2008. ಇಂದಿನ ದಿನಾಂಕ 11-1-2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಮುರಳಿಯ ಸಾರ: ಸಂತುಷ್ಟಮಣಿಯಾಗಿ ವಿಶ್ವದಲ್ಲಿ ಸಂತುಷ್ಟತೆಯ ಪ್ರಕಾಶವನ್ನು ಹರಡಿಸಿ, ಸಂತುಷ್ಟರಾಗಿ ಹಾಗೂ ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡಿ. ಏನು ಹೇಳಿದರು ಬಾಬಾ? ಸಂತುಷ್ಟರಾಗಿ. ಯಾವಾಗ ನಮ್ಮ ಆತ್ಮ ಸಂತುಷ್ಟ ಆಗ್ತದೆ? ಯಾವಾಗ ತಂದೆಯಿಂದ ಸಂಪೂರ್ಣ ಎಲ್ಲ ಖಜಾನೆಗಳಿಂದ ಭರ್ಪೂರಾದಾಗ, ಶಾಂತಿ, ಸುಖ, ಆನಂದ ಎಲ್ಲ ಖಜಾನೆಗಳಿಂದ ಭರ್ಪೂರಾಗಿ ಸಂತುಷ್ಟತೆಯ ಅನುಭವ ಮಾಡಿರಿ ಅಂತಾರೆ ಬಾಬಾ. ಮತ್ತೇನು? ನಾವು ತಂದೆಯಿಂದ ತುಂಬಿಕೊಂಡ ಸ್ನೇಹ ಪ್ರೀತಿನ ಮತ್ತು ಎಲ್ಲರಿಗೆ ಹಂಚಿದಾಗ ಅವರು ಸಂತುಷ್ಟರಾಗ್ತಾರೆ. ಈ ಥರ ಎಲ್ಲ ಖಜಾನೆಗಳನ್ನ ಹಂಚಿ ಸ್ನೇಹ ಪ್ರೀತಿ ಕೊಟ್ಟು ಎಲ್ಲರನ್ನ ಸಂತುಷ್ಟಗೊಳಿಸಿ ವಿಶ್ವದಲ್ಲಿ ಸಂತುಷ್ಟತೆ ವೈಬ್ರೇಷನ್ ಹರಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಂದು ಬಾಪ್ದಾದರವರು ತಮ್ಮ ಸದಾ ಸಂತುಷ್ಟರಾಗಿರುವ ಸಂತುಷ್ಟ ಮಣಿಗಳನ್ನು ನೋಡುತ್ತಿದ್ದೇವೆ. ಒಂದೊಂದು ಸಂತುಷ್ಟ ಮಣಿಯ ಹೊಳಪಿನಿಂದ ಎಲ್ಲ ಕಡೆ ಎಷ್ಟೊಂದು ಸುಂದರವಾದ ಹೊಳಪು ಹೊಳೆಯುತ್ತಿದೆ. ಪ್ರತಿಯೊಂದು ಸಂತುಷ್ಟ ಮಣಿ ತಂದೆಗೆ ಎಷ್ಟು ಪ್ರಿಯವಾಗಿದ್ದಾರೆ, ಪ್ರತಿಯೊಬ್ಬರಿಗೆ ಪ್ರಿಯವಾಗಿದ್ದಾರೆ, ಸ್ವಯಂಗೂ ಪ್ರಿಯವಾಗಿದ್ದಾರೆ. ಸಂತುಷ್ಟತೆ ಸರ್ವರಿಗೂ ಪ್ರಿಯವಾಗಿದೆ. ಸಂತುಷ್ಟತೆ ಸದಾ ಸರ್ವ ಪ್ರಾಪ್ತಿ ಸಂಪನ್ನವಾಗಿದೆ. ಏಕೆಂದರೆ ಎಲ್ಲಿ ಸಂತುಷ್ಟತೆ ಇದೆಯೋ ಅಲ್ಲಿ ಅಪ್ರಾಪ್ತಿ ವಸ್ತು ಯಾವುದೂ ಇಲ್ಲ. ಅಂದರೆ ಸಂತುಷ್ಟ ಯಾರಿರಲ್ಲ ಅವರಲ್ಲಿ ಇನ್ನೂ ಕೊರತೆ ಇರ್ತದೆ, ಇನ್ನೂ ಸಂಪೂರ್ಣ ಪಡೆದಿರಲ್ಲ, ಅದಕ್ಕೆ ಅಸಂತುಷ್ಟ ಆಗಿರ್ತಾರೆ. ಯಾವಾಗ ನಾವು ಏಕರಸದಿಂದ ನೆನಪು ಮಾಡಿ ಆತ್ಮ ಸಂಪೂರ್ಣ ಭರ್ಪೂರಾಯಿತು ಅಂದರೆ ಅದು ಸಂತುಷ್ಟವಾಗಿ ಇರ್ತದೆ. ಬಾಬಾ ಏನು ಹೇಳ್ತಾರೆ? ಸಂತುಷ್ಟ ಆತ್ಮರಲ್ಲಿ ಸಂತುಷ್ಟತೆ ಸ್ವಾಭಾವಿಕವಾದ ಸ್ವಭಾವವಾಗಿದೆ. ಸಂತುಷ್ಟತೆಯ ಶಕ್ತಿ ಸ್ವತಃವಾಗಿ ಹಾಗೂ ಸಹಜವಾಗಿ ಎಲ್ಲ ಕಡೆ ವಾಯುಮಂಡಲವನ್ನು ಹರಡಿಸುತ್ತದೆ. ಅವರ ಚೆಹರೆ ಮತ್ತು ಅವರ ನಯನಗಳು ವಾಯುಮಂಡಲದಲ್ಲಿಯೂ ಸಹ ಸಂತುಷ್ಟತೆಯ ಅಲೆಗಳನ್ನು ಹರಡಿಸುತ್ತದೆ. ಅಂದರೆ ಸಂಪೂರ್ಣ ಭರ್ಪೂರ ಆಗಿದ್ದರೆ ಅವರು ತಾವು ಖುಷಿಯಾಗಿರ್ತಾರೆ, ಬೇರೆಯವ್ರಿಗೂ ಖುಷಿ ಕೊಡ್ತಾರೆ. ಅಲ್ಲಿ ಸಂತುಷ್ಟತೆ ಅವ್ರಿಗಿಲ್ಲ ಅಂದರೆ ಅವರು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಬೇರೆಯವರಿಂದ ಸಿಗದಾಗ ಅಲ್ಲಿ ಅಸಂತುಷ್ಟತೆಯ ವಾತಾವರಣ ಹರಡಿಬಿಡ್ತಾರೆ. ಸಂಪೂರ್ಣ ಬಾಬನಿಂದನೇ ಭರ್ಪೂರ ಆಯಿತು ಅಂದರೆ ತಾನು ಸಂತುಷ್ಟವಾಗಿರ್ತದೆ, ಅನ್ಯರಿಗೂ ಹರಡಿಸ್ತದೆ. ಬಾಬಾ ಏನು ಹೇಳ್ತಾರೆ? ಎಲ್ಲಿ ಸಂತುಷ್ಟತೆ ಇದೆಯೋ ಅಲ್ಲಿ ಅನ್ಯ ವಿಶೇಷತೆಗಳು ಸ್ವತಃವಾಗಿಯೇ ಬಂದು ಬಿಡುತ್ತವೆ. ಸಂತುಷ್ಟತೆ ವಿಶೇಷವಾಗಿ ಸಂಗಮಯುಗದಲ್ಲಿ ತಂದೆಯ ಉಡುಗೊರೆಯಾಗಿದೆ. ಸಂತುಷ್ಟತೆಯ ಸ್ಥಿತಿ ಪರಿಸ್ಥಿತಿಯ ಮೇಲೆ ಸದಾ ವಿಜಯಿಯನ್ನಾಗಿ ಮಾಡುತ್ತದೆ. ಪರಿಸ್ಥಿತಿ ಬದಲಾವಣೆ ಆಗುತ್ತಿರುತ್ತದೆ, ಆದರೆ ಸಂತುಷ್ಟತೆಯ ಸ್ಥಿತಿ ಸದಾ ಪ್ರಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುತ್ತದೆ. ಎಲ್ಲ ಭರ್ಪೂರಾಗಿ ಸಂತುಷ್ಟತೆ ಇದ್ದಾಗ ಮಾಯೆ ಮೇಲೆ ಆಟೋಮೆಟಿಕ್ ವಿಜಯ ಪಡಿತೀವಿ ನಾವು. ಎಷ್ಟೇ ಪರಿಸ್ಥಿತಿಗಳು ಎದುರಿನಲ್ಲಿ ಬರಲಿ, ಆದರೆ ಸಂತುಷ್ಟತಾ ಮಣೆಯ ಮುಂದೆ ಸದಾ ಮಾಯೆ ಮತ್ತು ಪ್ರಕೃತಿ ಗೊಂಬೆಗಳ ಆಟದ ಹಾಗೆ ಕಂಡುಬರುತ್ತದೆ. ಮಾಯೆ ಹಾಗೂ ಪ್ರಕೃತಿಯ ಗೊಂಬೆಗಳ ಆಟವಾಗಿದೆ. ಆದ್ದರಿಂದ ಸಂತುಷ್ಟ ಆತ್ಮ ಎಂದೂ ಚಿಂತಿತರಾಗುವುದಿಲ್ಲ. ನೋಡ್ರಿ, ಇವಾಗ ವರ್ಷ ರ್ಯಾಂಕ್ ಬಂದಿರೋ ಹುಡುಗ ನಿಶ್ಚಿಂತವಾಗಿರ್ತಾನೆ, ಓದ್ತಿರ್ತಾನೆ, ಟೆನ್ಷನ್ ಮಾಡ್ಕೊಳಲ್ಲ. ಯಾಕೆಂದರೆ ಅವನಿಗೆ ನಾ ತರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ತದೆ. ಅದೇ ರೀತಿ ನಿಶ್ಚಿಂತವಾಗಿ ಓದ್ತಾನೆ ಸಮಯಕ್ಕೆ ಅನುಸಾರವಾಗಿ. ಇವಾಗ ಕಡಿಮೆ ಮಾರ್ಕ್ ಥರ ಮಕ್ಕಳೇನು ಮಾಡ್ತಾವೆ? ಓದೋ ಟೈಮ್ನಾಗ ಓದಿರಲ್ಲ, ಪರೀಕ್ಷೆ ಹತ್ತಿರ ಬಂದಾಗ ನಿದ್ದೆಗೆಟ್ಟು ಓದೋದು, ಟೆನ್ಷನ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ತವೆ. ಅದೇ ರೀತಿ ಇಲ್ಲಿ ಸಂಪೂರ್ಣ ಎಲ್ಲ ಖಜಾನೆಗಳಿಂದ ಭರ್ಪೂರಾಗಿ ಸಂತುಷ್ಟ ಆಗಿದ್ದೀವಿ ಅಂದರೆ ಅಲ್ಲಿ ಯಾವ ಮಾಯೆಗೂ ಸೋಲೋದಿಲ್ಲ, ಯಾವ ಪ್ರಕೃತಿಯೂ ಕೂಡ ಎಲ್ಲವೂ ಗೊಂಬೆಯ ಆಟದ ಥರ ಕಾಣ್ತವೆ. ಅಂದರೆ ಅವೆಲ್ಲ ಪರಿಸ್ಥಿತಿಗಳು ಅನುಭವದ ಪಾಠ ಕಲಿಸಿ ಇನ್ನೂ ಸಂತುಷ್ಟರನ್ನಾಗಿ ಮಾಡ್ತಾ ಇರ್ತವೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಪರಿಸ್ಥಿತಿಯ ಶೋ ಮನೋರಂಜನೆಯಾಗಿ ಅನುಭವವಾಗುತ್ತದೆ. ಈ ಮನೋರಂಜನೆಯನ್ನು ಅನುಭವ ಮಾಡಲು ತಮ್ಮ ಸ್ಥಿತಿಯ ಸೀಟನ್ನು ಸದಾ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಮಾಡಿ. ಆಗ ಇದು ಮನೋರಂಜನೆಯಾಗಿ ಅನುಭವ ಆಗುತ್ತದೆ. ನೋಡ್ರಿ,
ಅಂದರೆ ಸಾಕ್ಷಿ ಸ್ಥಿತಿ. ಈಗ ನೋಡ್ರಿ, ಈಗ ಕಲಿಯುಗದವರು ನಾಳೆ ವಿನಾಶದ ಟೈಮ್ನಾಗ ತ್ರಾಯ್ ತ್ರಾಯ್ ಅಂತಿರ್ತಾರೆ. ಆದರೆ ನಾವು ಆ ವಿನಾಶದಲ್ಲಿ ಆನಂದದ ಅನುಭವ ಮಾಡ್ತಿರ್ತೀವಿ. ಯಾಕೆ? ನಮಗೇನು ಗೊತ್ತೈತೆ, ಜ್ಞಾನ ಏನು ಭರ್ಪೂರಾಗಿದ್ದೀವಿ, ಎಲ್ಲ ಮುಕ್ತಿ ಪಡಿತವೆ ಆತ್ಮಗಳೆಲ್ಲ. ಈ ದುಃಖ, ಟೆನ್ಷನ್, ಕಾಯಿಲೆ ಎಲ್ಲದರಿಂದ ಮುಕ್ತಿ ಪಡೆದು ಹೋಗಿ ತಂದೆಯ ಮಡಿಲಲ್ಲಿ ಶಾಂತವಾಗಿ ಕುಳಿತುಕೊಳ್ತವೆ. ಇದು ದುಃಖ ಪಡೋ ವಿಷಯನಾ? ಹೌದಾ? ಆನಂದ ಪಡೋ ವಿಷಯ ಅಲ್ಲ. ಆದರೆ ಅವ್ರಿಗೆ ಜ್ಞಾನ ಇಲ್ಲ, ಪರಮಾತ್ಮನ ಅನುಭವ ಇಲ್ಲ. ಅವರು ತ್ರಾಯ್ ಅಂತಿರ್ತಾರೆ. ಅಂದರೆ ನಾವು ಸಾಕ್ಷಿ ಸ್ಥಿತಿಯಲ್ಲಿ ಇದ್ದಾಗ, ನಾವು ಅದನ್ನು ಆ ಸೀಟ್ನಲ್ಲಿ ಸೆಟ್ ಆಗಿದ್ದಾಗ ಸಂತುಷ್ಟ ಆತ್ಮರು ಪರಿಸ್ಥಿತಿಯನ್ನು ಸ್ವಸ್ಥಿತಿಯಿಂದ ಬದಲಾವಣೆ ಮಾಡುತ್ತಾರೆ. ಅಂದಾಗ ಪ್ರತಿಯೊಬ್ಬರು ನಾನು ಸದಾ ಸಂತುಷ್ಟನಾಗಿದ್ದೇನೆ ಎಂದು ತಮ್ಮನ್ನು ಚೆಕ್ ಮಾಡಿಕೊಳ್ಳಿ. ಸದಾ ಆಗಿದ್ದೀರೋ ಅಥವಾ ಕೆಲವೊಮ್ಮೆ ಆಗಿದ್ದೀರೋ? ಬಾಬಾ ಇಲ್ಲಿ ಯಾವುದಕ್ಕೂ ಒತ್ತು ಕೊಡ್ತಾರೆ? ಅಖಂಡ ಯೋಗ ಇರ್ಬೋದು, ಜ್ಞಾನ ಇರ್ಬೋದು, ಸ್ಥಿತಿ ಇರ್ಬೋದು, ಸ್ವಮಾನ ಇರ್ಬೋದು, ಅಖಂಡದ್ರ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ಬಾಪ್ತಾದ ಸದಾ ಪ್ರತಿಯೊಂದು ಶಕ್ತಿಗಾಗಿ, ಖುಷಿಗಾಗಿ, ಡಬಲ್ ಲೈಟ್ ಆಗಿ ಹಾರಲು ಮಕ್ಕಳಿಗೆ ಸದಾ ಶಬ್ದವನ್ನು ನೆನಪಿಟ್ಟುಕೊಳ್ಳಲು ತಿಳಿಸುತ್ತಾರೆ. ಕೆಲವೊಮ್ಮೆ ಎನ್ನುವ ಶಬ್ದ ಬ್ರಾಹ್ಮಣ ಜೀವನದ ಶಬ್ದಕೋಶದಲ್ಲಿ ಇಲ್ಲ. ಯಾಕೆಂದರೆ ಇವಾಗ ಒಮ್ಮೆ ಇತ್ತು ಯೋಗ, ಕೆಲವು ಸಮಯ ಇರಲಿಲ್ಲ ಅಂದಾಗೆ ಮಾಯೆ ಬಂದುಬಿಡ್ತತೆ. ಮಾಯೆ ಬಂತಂದರೆ ಸಂತುಷ್ಟವಾಗಿರೋಕ್ಕಾಗ್ತೈತ? ಇಲ್ಲ. ಅದಕ್ಕೆ ಸದಾ ಅನ್ನೋದ್ರ ಕಡೆ ಗಮನ ಕೊಡ್ರಿ ಅಂತಾರೆ ಬಾಬಾ. ಏಕೆಂದರೆ ಸಂತುಷ್ಟತೆಯ ಅರ್ಥವೇ ಆಗಿದೆ ಸರ್ವಪ್ರಾಪ್ತಿ. ಎಲ್ಲಿ ಸರ್ವಪ್ರಾಪ್ತಿಗಳಿದೆಯೋ ಅಲ್ಲಿ ಕೆಲವೊಮ್ಮೆ ಎನ್ನುವ ಶಬ್ದವೇ ಇಲ್ಲ. ಅಂದಾಗ ಸದಾ ಅನುಭೂತಿ ಮಾಡುವಂಥವರು ಅಥವಾ ಪುರುಷಾರ್ಥ ಮಾಡುವಂಥವರು. ಇನ್ನೂ ಪಡಿಬೇಕು ಅನ್ನೋದ್ರಾಗೆ ಅದೀರಾ? ಭರ್ಪೂರ್ ಆಗಿಬಿಟ್ಟಿರಾ? ಬಾಬಾ ಕೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಂಡಿದ್ದೀರಾ? ಚೆಕ್ ಮಾಡಿಕೊಂಡಿದ್ದೀರಾ? ಏಕೆಂದರೆ ತಾವೆಲ್ಲರೂ ವಿಶೇಷ ತಂದೆಯ ಸ್ನೇಹಿ, ಸಹಯೋಗಿ, ಮುದ್ದು, ಮಧುರ ಸ್ವಪರಿವರ್ತಕ ಮಕ್ಕಳಾಗಿದ್ದೀರಿ. ಹಾಗೆಯೇ ಇದ್ದೀರಲ್ಲವೇ? ನೋಡಿರಿ, ಅವ್ಯಕ್ತ ಮುರಳಿಗೆ ನಾವೇನು ಅನುಭವ ಮಾಡಬೇಕು ಅಂದರೆ, ನಾವು ಭಕ್ತಿ ಮಾರ್ಗದಾಗ 108 ಹೂವು ಏರಿಸಿ ಮಹಿಮೆ ಮಾಡಿ ತಂದೆಯ ಮಹಿಮೆ ಮಾಡಿದ್ವಿ. ತಂದೆ ಈಗ ನಮ್ಮ ಮಹಿಮೆ ಮಾಡ್ತಿರ್ತಾರೆ. ನಾವೆಂಥ ಮಕ್ಕಳು ಅಂತ ಬಾಬಾ ಹೇಳ್ತಿದ್ದಾಗ ಅದನ್ನೆಲ್ಲ ಅನುಭವ ಮಾಡಬೇಕು, ಆನಂದ ಪಡಬೇಕು. ಏನು ಹೇಳಿದರು ಬಾಬಾ? ಸಹಯೋಗಿ, ಮುದ್ದು, ಮಧುರ, ಸ್ನೇಹಿ ಮಕ್ಕಳು ಅಂತ ಹೇಳಿದರು. ಹಾಗೆ ಇದ್ದೀರಾ? ಹೇಗೆ ತಂದೆ ತಮ್ಮನ್ನು ನೋಡುತ್ತಾರೋ ಅದೇ ರೀತಿ ತಮ್ಮನ್ನು ತಾವು ಅನುಭವ ಮಾಡುತ್ತೀರಾ? ಯಾರು ಸದಾ ಸಂತುಷ್ಟರಾಗಿರುತ್ತಾರೋ, ಕೆಲವೊಮ್ಮೆ ಅಲ್ಲ ಸದಾ ಇರುತ್ತಾರೋ ಅವರು ಕೈ ಎತ್ತಿ. ಸದಾ ಶಬ್ದವು ನೆನಪಿನಲ್ಲಿದೆಯಲ್ಲವೇ? ಸ್ವಲ್ಪ ನಿಧಾನವಾಗಿ ಕೈ ಎತ್ತುತ್ತಿದ್ದಾರೆ. ಒಳ್ಳೆಯದು, ಬಹಳ ಒಳ್ಳೆಯದು. ಸ್ವಲ್ಪ ಕೈ ಎತ್ತುತ್ತಿದ್ದಾರೆ ಹಾಗೂ ವಿಚಾರ ಮಾಡಿ ಕೈ ಎತ್ತುತ್ತಿದ್ದಾರೆ. ಆದರೆ ಬಾಪ್ತಾದ ಪದೇ ಈಗ ಸಮಯ ಹಾಗೂ ಸ್ವಯಂ ಎರಡನ್ನೂ ನೋಡಿ ಎಂದು ನಮ್ಮ ಗಮನವನ್ನು ಸೆಳೆಯುತ್ತಾರೆ. ಸಮಯದ ವೇಗ ಹಾಗೂ ಸ್ವಯಂನ ವೇಗ ಎರಡನ್ನೂ ಚೆಕ್ ಮಾಡಿಕೊಳ್ಳಿ. ಏನು ಹೇಳಿದರು ಬಾಬಾ? ಸ್ವಯಂನ ವೇಗ ಮತ್ತು ಸಮಯದ ವೇಗ ಅಂದ್ರೇನು? ಈಗ ಇನ್ನು 1 ವಾರ ಐತೆ SLC ಪರೀಕ್ಷೆ, PUC ಪರೀಕ್ಷೆ ಅಂದಾಗ ಆ ಹುಡುಗ ಪಾರ್ಟಿ, ಫ್ರೆಂಡು, ಸಿನಿಮಾ ಅಂತ ಅಲ್ದಾಡ್ತದನಂದರೆ ಬುದ್ಧಿವಂತ ಅಂತಾರ? ಎಷ್ಟು ಅಕ್ಯುರೇಟ್ ಆಗಿರ್ತಾವಲ್ಲ ಆತ್ಮಗಳು. ಬೆಳಗ್ಗೆ ಎದ್ದು ಓದೋದು, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಲ್ಲ. ಯಾವ ಥರ ಇರ್ತಾರೆ ನೋಡ್ರಿ. ಅಂದರೆ ಈಗ ನಮಗೆ ಕೂಡ ಏನು ವಿನಾಶ ಹತ್ರ ಐತೆ. ಬಾಬಾ ಒಂದೇ ಕ್ಲೂ ಕೊಟ್ಟಾರೆ, ವಿನಾಶ ಆಗಕ್ಕೆ 100 ವರ್ಷ ಆಯ್ತಂದರೆ ಇಳಿತೀನಂತ. ಇಳಿದಾಗಲೇ 90 ವರ್ಷ ಆಗೈತೆ. ಇನ್ನು ಹಲ್ಚಲ್ ಶುರುವಾದಾಗ ಆ ಹಲ್ಚಲ್ನಲ್ಲಿ ನಾವು ಏಕರಸ ಸ್ಥಿತಿ ಇಟ್ಕೋಬೇಕಂದ್ರೆ ಎಷ್ಟು ಶಕ್ತಿ ಬೇಕು, ಅದಕ್ಕೆ ಈಗಲಿಂದನೇ ಎಷ್ಟು ತಯಾರಿ ಇರಬೇಕು, ಅಷ್ಟು ರೆಡಿ ಇದ್ದೀನಾ ಚೆಕ್ ಮಾಡ್ಕೋಬೇಕು. ಈಗ ನಾವು ಮುರಳಿ ಸೀರಿಯಲ್ ನೋಡ್ತಾ ಇದ್ದೀವಿ. ಪದೇ ಬುದ್ಧಿಯಲ್ಲಿ ತಂದೆ ಜೊತೆ ಜೋಡಣೆ ಆಗ್ತಿಲ್ಲ. ಆದರೂ ನಾನು ಸತ್ಯಯುಗಕ್ಕೆ ಬರ್ತೀವಿ ಅಂತ ಅವ್ರು ಅಂದ್ಕೊಂಡ್ರೆ ಅವ್ರಿಗೇನಂತ ಹೇಳೋಕ್ಕಾಗ್ತೈತಿ? ಪದೇ ಏನು ಹೇಳ್ತಾರೆ ಬಾಬಾ? ಚೆಕ್ ಮಾಡ್ಕೊಳ್ರಿ, ಪರಿಶೀಲನೆ ಮಾಡಿ.
ನಾನೇನು ಪಡಿಬೇಕಂತದ್ದೀನೋ ಅದು ತುಂಬ್ಕೊಂಡಿದ್ದೀನ, ಅಷ್ಟು ಪುರುಷಾರ್ಥ ಆಗಿದ್ದೀನ ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ನಾಳೆ ಅಂತಿಮ ಸಮಯದಲ್ಲಿ ಸಾಕ್ಷಾತ್ಕಾರವಾದಾಗ ನಾವು ದಾಸ ಪದವಿ ಪಡೆದೀವಿ. ತ್ರೇತಾಯುಗದಲ್ಲಿ ಅಂತಿಮದಲ್ಲಿ ಬರ್ತೀವಿ. ಸರಿಗೆ ಪುರುಷಾರ್ಥ ಆಗಿಲ್ಲ ಅಂತಂದರೆ ಏನಾಗ್ತತೆ? ಅಳ್ತಾ ಹೋಗ್ಬೇಕಾಗ್ತತೆ. ಅದು ಕಲ್ಪನೂ ಫಿಕ್ಸ್ ಆಗುತ್ತೆ. ಇದೆಲ್ಲದ್ರ ಕಡೆ ಗಮನ ಇರಬೇಕು. ಬಾಬಾ ಏನಂತಾರೆ, ಪಾಸ್ವಿತ್ತಾನರಾಗಬೇಕಲ್ಲವೇ? ಪ್ರತಿಯೊಬ್ಬರೂ ವಿಚಾರ ಮಾಡಿ, ನಾನು ರಾಜ್ ದುಲಾರೆ ಆಗಿದ್ದೇನೆ. ತಮ್ಮನ್ನು ರಾಜ್ ದುಲಾರ ಅತಿ ಪ್ರಿಯ ಎಂದು ತಿಳಿದಿದ್ದೀರಲ್ಲವೇ? ಪ್ರತಿದಿನ ಬಾಪ್ತಾದ ತಮಗೆ ಯಾವ ನೆನಪು ಪ್ರೀತಿಯನ್ನು ಕೊಡುತ್ತಾರೆ? ಮುದ್ದು ಮಕ್ಕಳೇ, ಲಾಡ್ಲೆ ಬಚ್ಚೆ ಅಂದಾಗ ಮುದ್ದು ಮಕ್ಕಳು ಯಾರಾಗುತ್ತಾರೆ? ಯಾರು ತಂದೆಯನ್ನು ಫಾಲೋ ಮಾಡುತ್ತಾರೋ ಅವರೇ ಅಂಥ ಮಕ್ಕಳಾಗುತ್ತಾರೆ. ನೋಡ್ರಿ, ಬಾಬಾ ಏನಂತಾರೆ, ಬಾಬಾ ಏನೋ ಲಾಡ್ಲೆ ಬಚ್ಚೆ ಅಂದ್ಬಿಟ್ರು, ಆದರೆ ಅದಕ್ಕೆ ಯೋಗ್ಯತೆ ಇರಬೇಕಲ್ಲ. ಯಾರು ಲಾಡ್ಲೆ ಬಚ್ಚೆ ಆಗ್ತಾರೆ? ಯಾರು ತಂದೆ ಹೇಳ್ದಂತೆ ಮಾಡ್ತಾರೋ ಅವರು ಲಾಡ್ಲೆ ಬಚ್ಚೆ. ಯಾವುದೇ ಕಷ್ಟವಿಲ್ಲ. ನಾವು ನೋಡ್ರಿ, ನಮ್ಮ ಮಕ್ಕಳಿಗೆ ಯಾವ ಮಕ್ಕಳನ್ನ ಪ್ರೀತಿ ಮಾಡ್ತೀವಿ? ಯಾರು ತಂದೆಗೆ ಬಹಳ ತಂದೆಯ ಜವಾಬ್ದಾರಿನ ನಿಭಾಯಿಸ್ತಾರೋ, ತಂದೆಗೆ ಸಹಯೋಗಿ ಆಗ್ತಾರೋ ಅಂಥ ಮಕ್ಕಳ ಮೇಲೆ ಪ್ರೀತಿ ಇರ್ತತೆ. ಇಲ್ಲಿ ಕೂಡ ಅಷ್ಟೇ. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾವುದೇ ಕಷ್ಟವಿಲ್ಲ. ಒಂದು ಮಾತನ್ನು ಫಾಲೋ ಮಾಡಿದರೆ ಸಹಜವಾಗಿ ಎಲ್ಲ ಮಾತುಗಳಲ್ಲಿ ಫಾಲೋ ಆಗುತ್ತದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬಾಬಾ ಪ್ರತಿನಿತ್ಯ ಒಂದೇ ಲೈನನ್ನು ನೆನಪು ತರಿಸುತ್ತಾರೆ. ಅದು ನೆನಪಿದೆಯಲ್ಲವೇ? ತಮ್ಮನ್ನು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿ. ಒಂದೇ ಲೈನ್ ಅಲ್ಲವೇ? ಬಾಬಾ ಒತ್ತಿ ಹೇಳ್ತಾರೆ, ಆತ್ಮಿಕ ಸ್ಥಿತಿಯಲ್ಲಿ ಬರ್ರಿ. ಅಂದರೆ ನಾನಾತ್ಮ ಅಂತ ಅನ್ನೋದು ಆತ್ಮಿಕ ಸ್ಥಿತಿಯಲ್ಲ. ನಾವೇನು ನಾನಾತ್ಮ ಶಾಂತ ಸ್ವರೂಪ, ನಾನಾತ್ಮ ಶಕ್ತಿ ಸ್ವರೂಪ ಅಂತ ಏನೆಲ್ಲ ಆತ್ಮದ ಮಹಿಮೆ ಮಾಡ್ತೀವೋ ಅದರ ಅನುಭವ, ಹಗುರತೆ, ಶಾಂತಿ, ಈ ಅನುಭವದಲ್ಲಿ ಬಂದಾಗ ಆ ಸ್ಥಿತಿ ಬಿಟ್ಟು ಕೆಳಗಿಳಿಯೋಕ್ಕೆ ಇಷ್ಟ ಆಗಲ್ಲ. ಆ ಸ್ಥಿತಿಯಲ್ಲಿದ್ದಾಗ ಯಾವ ದೇಹದ ಜಗತ್ತು ಬೇಡ, ಯಾವುದು ಬೇಡ. ನಾನಾತ್ಮ, ನಮ್ಮಪ್ಪ ಪರಮಾತ್ಮ, ಸಹಜವಾಗಿ ಯೋಗ ಆಗ್ತದೆ. ಅದಕ್ಕೆ ಬಾಬಾ ಒಂದೇ ಲೈನ್ ನಿಮಗೆ ನೆನಪು ತರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ನೆನಪು ಮಾಡುವಂಥ ಆತ್ಮ ಯಾರಿಗೆ ತಂದೆಯ ಖಜಾನೆ ಸಿಕ್ಕಿದೆಯೋ ಅವರು ಸೇವೆಯ ವಿನಃ ಇರಲು ಸಾಧ್ಯವಿಲ್ಲ. ಕೊಡ ತುಂಬಿ ತಂದ್ರೆ ಹರಿಯಕ್ಕೆ ಶುರು ಆಗ್ತತೆ. ಅವರು ಸೇವೆ ಮಾಡ್ತಾ ಇಲ್ಲ ಅಂದರೆ ಭರ್ಪೂರ್ ಆಗಿಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ ಬಾಬಾ. ಏಕೆಂದರೆ ಹೆಚ್ಚು ಪ್ರಾಪ್ತಿ ಅಪಾರ ಖಜಾನೆಯಾಗಿದೆ. ದಾತನ ಮಕ್ಕಳು ಕೊಡದೇ ಇರಲು ಸಾಧ್ಯವಿಲ್ಲ. ಹಾಗೂ ಮೆಜಾರಿಟಿ ತಮ್ಮೆಲ್ಲರಿಗೂ ಯಾವ ಟೈಟಲ್ ಸಿಕ್ಕಿದೆ? ಡಬಲ್ ಫಾರಿನರ್ಸ್ ಅಂದಾಗ ಟೈಟಲ್ಲೇ ಡಲ್ ಆಗಿದೆ. ಬಾಪ್ತಾದರವರಿಗೂ ಸಹ ತಮ್ಮೆಲ್ಲರನ್ನು ನೋಡಿ ಖುಷಿ ಆಗುತ್ತದೆ. ಹಾಗೂ ಸದಾ ವಾಹ್ ನನ್ನ ಮಕ್ಕಳೇ ವಾಹ್ ಎನ್ನುವ ಗೀತೆಯನ್ನು ಹಾಡುತ್ತಿರುತ್ತಾರೆ. ಒಳ್ಳೆಯದು. ಭಿನ್ನ ಭಿನ್ನ ದೇಶಗಳಿಂದ ಯಾವ ವಿಮಾನದಲ್ಲಿ ಬಂದು ತಲುಪಿದ್ದೀರಿ? ಸ್ಥೂಲದಲ್ಲಿ ಯಾವ ವಿಮಾನದಲ್ಲೇ ಬರಲಿ. ಆದರೆ ಬಾಪ್ತಾದರವರು ಯಾವ ವಿಮಾನವನ್ನು ನೋಡುತ್ತಿದ್ದಾರೆ? ಅತಿ ಸ್ನೇಹದ ವಿಮಾನದಲ್ಲಿ ತಮ್ಮ ಮಧುರ ಮನೆಯನ್ನು ತಲುಪಿದ್ದೀರಿ. ಕೆಲವರು ಹೊಸಬ್ರೆಲ್ಲ ಮುರಳಿ ಕೇಳ್ತಾ ಇರ್ತಾರೆ. ಮಧುಬನದ ಮಹತ್ವ ಗೊತ್ತಾಗಬೇಕು. ಅದು ವರದಾನ ಭೂಮಿ. ಅಲ್ಲಿಗೆ ಹೋಗಿ ನಾವು ವರದಾನ ತುಂಬ್ಕೊಂಡು ಬರಬೇಕು. ಯಾಕೆ ಅಂದರೆ 70, 60, 80 ವರ್ಷದಿಂದ ತಪಸ್ಸು ಮಾಡೋರಿದ್ದಾರೆ. ಅವರು ಸಂಕಲ್ಪ ಸಿದ್ಧಿ ಸ್ವರೂಪರು. ಅವರು ಅಲ್ಲಿ ಸಂಕಲ್ಪ ಮಾಡ್ತಾ ಇರ್ತಾರೆ, ಈ ಎಲ್ಲ ಆತ್ಮಗಳು ತಮಗೇನು ಬೇಕೋ ಅದನ್ನು ಪಡೀಲಿ, ಸಂತುಷ್ಟಮಣಿ ಆಗಲಿ, ಸರ್ವ ಖಜಾನೆಗಳಿಂದ ನಿಶ್ಚಿಂತ ಚಕ್ರವರ್ತಿಗಳಾಗಿರಲಿ ಅಂತ ಅವರು ಸದಾ ವರದಾನ ನೀಡ್ತಾ ಇರ್ತಾರೆ. ಆ ವರದಾನ ನಾವು ಪಡ್ಕೊಂಡು ಬರಬೇಕು. ಅಲ್ಲಿ ಎಷ್ಟೆಷ್ಟು ಮಧುಬನಕ್ಕೆ ಹೋಗ್ತೀವೋ ಅಷ್ಟಷ್ಟು ನಾವು ಶಕ್ತಿ ಸ್ವರೂಪರಾಗ್ತೀವಿ. ಈ ಮಧುಬನದ ಮಹತ್ವನ ಅರಿಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಬಾಪ್ತಾದರವರು ಪ್ರತಿಯೊಬ್ಬ ಮಗುವಿಗೆ ಇಂದು ವಿಶೇಷ ಇದೇ ವರದಾನವನ್ನು ಕೊಡುತ್ತಿದ್ದಾರೆ. ನನ್ನ ಅತಿ ಪ್ರಿಯ ಮುದ್ದು ಮಕ್ಕಳೇ, ಸದಾ ಸಂತುಷ್ಟಮಣಿಯಾಗಿ ವಿಶ್ವದಲ್ಲಿ ಸಂತುಷ್ಟತೆಯ ಪ್ರಕಾಶವನ್ನು ಹರಡಿಸಿ ಸಂತುಷ್ಟರಾಗಿರಿ ಹಾಗೂ ಸಂತುಷ್ಟರನ್ನಾಗಿ ಮಾಡಿ. ಅನೇಕ ಮಕ್ಕಳು ಸಂತುಷ್ಟರಾಗಿರುವುದು ಸಹಜ, ಆದರೆ ಸಂತುಷ್ಟ ಮಾಡುವುದು ಸ್ವಲ್ಪ ಕಷ್ಟವೆಂದು ಹೇಳುತ್ತಾರೆ.
ಬಾಪ್ದಾದರವರಿಗೆ ತಿಳಿದಿದೆ. ಒಂದು ವೇಳೆ ಪ್ರತಿಯೊಂದು ಆತ್ಮನನ್ನು ಸಂತುಷ್ಟ ಮಾಡಬೇಕಾದರೆ ಅದರ ವಿಧಿ ಬಹಳ ಸಹಜವಾಗಿದೆ. ಯಾರಾದರೂ ತಮ್ಮಿಂದ ಅಸಂತುಷ್ಟರಾದರೆ ಅಥವಾ ಸ್ವಯಂ ಅಸಂತುಷ್ಟರಾಗಿದ್ದರೆ ಆಗ ಅವರೂ ಅಸಂತುಷ್ಟತೆಯಲ್ಲಿ ಇರುತ್ತಾರೆ. ಅಲ್ಲದೆ ತಮಗೂ ಅವರ ಅಸಂತುಷ್ಟತೆಯ ಪ್ರಭಾವ ಸ್ವಲ್ಪವಾದರೂ ಆಗುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನಾವು ಸಂತುಷ್ಟತೆಯಲ್ಲಿದ್ದಾಗ ಆಟೋಮೆಟಿಕ್ ಶಾಂತಿ, ಖುಷಿ, ಸ್ನೇಹ ಎಲ್ಲ ಖಜಾನೆಗಳು ಭರ್ಪೂರಾಗಿ ಆ ಎಲ್ಲ ಖಜಾನೆಗಳಿಂದ ಸ್ನೇಹ ಪ್ರೀತಿ ಕೊಟ್ಟಾಗ ಸಂತುಷ್ಟತೆ ಅನುಭವ ಮಾಡ್ತಾರೆ. ನಾವು ಅವು ಇಲ್ಲ, ಕೊರತೆ ಇತ್ತು, ಸ್ವಲ್ಪ ಅಶಾಂತಿಯಲ್ಲಿದ್ದೀನಿ, ಯಾಕೋ ಟೆನ್ಷನ್ನಲ್ಲಿದ್ದೀನಿ ಅಂದಾಗ ನಾವೇನು ಮಾಡ್ತೀವಿ, ಸಂಬಂಧ ಸಂಪರ್ಕದಲ್ಲಿ ಇರೋರ ಜೊತೆ ಸ್ವಲ್ಪ ಸಿಡ್ಸಿಡಾಪನ್ನು ಏನಾದರೂ ಮಾಡ್ತೀವಿ. ಏನೂ ಮಾಡಬೇಡ. ನಮ್ಮಲ್ಲಿ ಅಶಾಂತಿ ಇತ್ತು ಅಂದರೆ ಆ ಅಶಾಂತಿಯ ವೈಬ್ರೇಷನ್ ಹರಡಿ ಅವರು ಅಶಾಂತಿಯ ಅನುಭವ ಮಾಡ್ತಾರೆ. ಅದಕ್ಕೆ ಸಂಘಟನೆಯಲ್ಲಿ ನಾವು ಕ್ಲಾಸ್ ಕೇಳುವಾಗ ಮನೆ ವಿಚಾರಗಳಿರ್ಬೋದು, ಚಿಂತೆ ಮಾಡೋದು, ವ್ಯರ್ಥ ವಿಚಾರಗಳಲ್ಲಿ ಹೋಗಬಾರ್ದು, ತೂಕಡಿಸ್ಬಾರ್ದು. ಯಾಕೆಂದರೆ ಅವೆಲ್ಲ ಬೇರೆ ಆತ್ಮಗಳಿಗೆ ಅಸಂತುಷ್ಟತೆಯ ಅನುಭವ ಮಾಡಿಸ್ತವೆ. ಅಲ್ಲಿ ಸೂಕ್ಷ್ಮವಾಗಿ ನಮಗೆ ಪಾಪ ಆಗ್ತದೆ. ಅದಕ್ಕೆ ಅಲ್ಲಿ ನಾವು ಸಂಘಟನೆಯಲ್ಲಿದ್ದಾಗ ಯಾವುದೇ ಚಿಂತೆ, ವ್ಯರ್ಥ ವಿಚಾರ, ನೆಗೆಟಿವ್ ವಿಚಾರಗಳಲ್ಲಿ ಬರಬಾರ್ದು. ನೆಗೆಟಿವ್ ವಿಚಾರ ಯಾವಾಗ ಬರ್ತೀರಿ, ಯಾವುದೋ ಕೊರತೆ ಐತೆ ಖಜಾನೆಗಳಲ್ಲಿ, ಅದಕ್ಕೆ ನೀವು ಸಂಪೂರ್ಣ ಭರ್ಪೂರಾಗಿ ಸಂತುಷ್ಟತೆಯಲ್ಲಿರಿ, ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸ್ವಲ್ಪವಾದರೂ ವ್ಯರ್ಥ ಸಂಕಲ್ಪವಂತೂ ನಡೆಯುತ್ತಿದೆ ಅಲ್ಲವೇ. ಬಾಪ್ದಾದರು ಯಾವ ಶುಭ ಭಾವನೆ, ಶುಭ ಕಾಮನೆಯ ಮಂತ್ರವನ್ನು ಕೊಟ್ಟಿದ್ದಾರೆ ಅದನ್ನು ಒಂದು ವೇಳೆ ಸ್ಮೃತಿ ಸ್ವರೂಪದಲ್ಲಿ ಇಟ್ಟುಕೊಂಡಿದ್ದೇ ಆದರೆ ತಮಗೆ ವ್ಯರ್ಥ ಸಂಕಲ್ಪ ನಡೆಯುವುದಿಲ್ಲ. ತಮ್ಮನ್ನು ಅರಿತು ಸಹ ಇದು ಹೀಗಿದೆ, ಅವರು ಹೀಗಿದ್ದಾರೆ ಎಂದು ತಿಳಿದರೂ ಸಹ ತಮ್ಮನ್ನು ಸದಾ ನ್ಯಾರ, ಅವರ ವೈಬ್ರೇಷನ್ನಿಂದ ನ್ಯಾರ ಹಾಗೂ ತಂದೆಗೆ ಪ್ರಿಯ ಎಂದು ಅನುಭವ ಮಾಡಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಅಸಂತುಷ್ಟತೆ ಆತ್ಮಗಳು ನಮ್ಮ ಜೊತೆಯಲ್ಲಿದ್ದರೂ ಕೂಡ ಆ ವೈಬ್ರೇಷನ್ನಿಗೆ ಟಚ್ ಆಗ್ದಂಗೆ ನ್ಯಾರ ಪ್ರಭು ಪ್ರಿಯ ಆಗಬೇಕು ಅಂತ ಬಾಬಾ ಪ್ಯಾರ ಆಗಬೇಕು ಅಂತಾರೆ. ಅಂದರೆ ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಬಂದುಬಿಡ್ತೀವೋ ಅಲ್ಲಿ ಎಂಥ ವೈಬ್ರೇಷನ್ ಇರಲಿ ಅದಕ್ಕೆ ನಾವು ಟಚ್ ಆಗಲ್ಲ. ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ಆತ್ಮ ಆಟೋಮೆಟಿಕ್ ತಂದೆ ಹತ್ರ ಹೋಗ್ಬಿಡ್ತತೆ. ಈ ರೀತಿ ಇದರ ದೇಹದ ಜಗತ್ತಿನಿಂದ ನ್ಯಾರ ಪ್ರಭು ಪ್ಯಾರ ಆಗಬೇಕು. ಬಾಬಾ ಏನಂತಾರೆ, ತಮ್ಮ ನ್ಯಾರ ಹಾಗೂ ತಂದೆಗೆ ಪ್ರಿಯರಾಗುವ ಶ್ರೇಷ್ಠ ಸ್ಥಿತಿಯ ವೈಬ್ರೇಷನ್ ಒಂದು ವೇಳೆ ಆ ಆತ್ಮಕ್ಕೆ ತಲುಪಲಿಲ್ಲವೆಂದರೂ ಸಹ ವಾಯುಮಂಡಲದಲ್ಲಂತೂ ಖಂಡಿತ ಹರಡುತ್ತದೆ. ಬಾಬಾ ಏನಂತಾರೆ, ಬೇರೆಯವ್ರು ಸರಿಗಿಲ್ಲಲ್ಲ, ನೀವು ಸರಿಯಾಗಿ ಸಂತುಷ್ಟತೆ ಆ ಸ್ಥಿತಿಯಲ್ಲಿದ್ದು ನಿಮ್ಮ ವೈಬ್ರೇಷನ್ನಿಂದ ಅವ್ರನ್ನ ಪರಿವರ್ತನೆ ಮಾಡಿರಿ. ಪರಿವರ್ತನೆ ಮಾಡಿ ವೈಬ್ರೇಷನನ್ನು ನೀವು ಸರಿ ಮಾಡಿರಿ. ವಿಶ್ವ ಪರಿವರ್ತನೆ ಮಾಡೋರು ಒಂದು ನಿಮ್ಮ ವೈಬ್ರೇಷನ್ ಪರಿವರ್ತನೆ ಮಾಡೋಕ್ಕಾಗಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಒಂದು ವೇಳೆ ಯಾವ ಪರಿವರ್ತನೆ ಆಗದಿದ್ದರೂ ಸಹ ತಮ್ಮಲ್ಲಿ ಆ ಆತ್ಮನ ಪ್ರಭಾವ ಆಗುತ್ತಿರುತ್ತದೆ. ಅಂದರೆ ನಿಮ್ಮ ವೈಬ್ರೇಷನ್ ಅವ್ರಿಗೆ ಹರಡಿಸಿಲ್ಲ, ಅವ್ರ ವೈಬ್ರೇಷನನ್ನು ನಿಮಗೆ ತಗೊಂಡಿರ, ಆ ಪ್ರಭಾವ ನಿಮಗೆ ಆಗ್ತಾ ಐತೆ ಅಂತ ಹೇಳ್ತಾರೆ ಬಾಬಾ. ವ್ಯರ್ಥ ಸಂಕಲ್ಪದ ರೂಪದಿಂದಂತೂ ವಾಯುಮಂಡಲದಲ್ಲಿ ಎಲ್ಲರ ಸಂಕಲ್ಪ ಹರಡುತ್ತದೆ. ಆದ್ದರಿಂದ ತಾವು ನ್ಯಾರ ಆಗಿ ತಂದೆಗೆ ಪ್ರಿಯರಾಗಿ. ಬಾಬಾ ಏನಂತಾರೆ, ನಾವು ವ್ಯರ್ಥ ಸಂಕಲ್ಪದಲ್ಲಿ ಹೋದ್ವಿ ಅಂದ್ರೆ ಅದರ ವೈಬ್ರೇಷನ್ನು ಅನ್ಯರಿಗೂ ಅಶಾಂತಿ ಕೊಡ್ತತೆ. ಆ ಥರ ಅದಕ್ಕೆ ಅಂಥ ಅಶಾಂತಿ ವಾತಾವರಣದಲ್ಲೂ ಕೂಡ ಡಿಟ್ಯಾಚ್ ಆಗಿ ಬಾಬಾನ ಹತ್ರ ಪ್ಯಾರ ಆಗಿ ಇರೋದು ಶಕ್ತಿ ನಮ್ಮಲ್ಲಿ ಬರಬೇಕು. ಆ ಆತ್ಮನ ಕಲ್ಯಾಣದ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟುಕೊಳ್ಳಿ. ಅನೇಕ ಬಾರಿ ಮಕ್ಕಳು ಅವರು ತಪ್ಪು ಮಾಡಿದ್ದರಲ್ಲವೇ, ಆದ್ದರಿಂದ ನಾವು ಸಹ ಜೋರಾಗಿ ಹೇಳಬೇಕಾಯಿತು ಎಂದು ಹೇಳುತ್ತಾರೆ. ಸ್ವಲ್ಪ ತಮ್ಮ ಸ್ವಭಾವ ಮುಖವೂ ಸಹ ಜೋರಾಗುತ್ತದೆ. ಅಂದಾಗ ಅವರಂತೂ ತಪ್ಪು ಮಾಡಿದರು, ಆದರೆ ತಾವು ಏನು ಮಾಡಿದಿರಿ, ಜೋರು ಮಾಡುವುದು ತಪ್ಪಲ್ಲವೇ. ಅವರು ಇನ್ನೂ ತಪ್ಪು ಮಾಡಿದರು,
ತಾವು ಮುಖದಿಂದ ಏನು ಜೋರಾಗಿ ಮಾತನಾಡಿದ್ದೀರೋ ಯಾವುದಕ್ಕೆ ಕ್ರೋಧದ ಅಂಶವೆಂದು ಹೇಳುತ್ತಾರೆ. ಅದು ಸರಿಯೇ? ತಪ್ಪನ್ನು ಸರಿಪಡಿಸಲು ಸಾಧ್ಯವೇ? ಬಾಬಾ ಏನು ಹೇಳ್ತಾರೆ, ಅವರು ಸಂಪೂರ್ಣ ಖಜಾನೆ ಭರ್ಪೂರ ಆಗಿಲ್ಲ, ಏನೋ ಒಂದು ಸಮಸ್ಯೆ ಆಗ್ತಾ ಇರ್ತವೆ. ಆದರೆ ಸಮಸ್ಯೆ ಇದ್ದವ್ರನ್ನ ಯೋಗ ಶಕ್ತಿ ಬಾಬನ ಖಜಾನೆಯಿಂದ ನಾವು ಸರಿ ಮಾಡಬೇಕು. ಶುಭ ಭಾವನೆಯಿಂದ ಶಾಂತಿಯ ಶಕ್ತಿ ಹರಡಿ ಸರಿ ಮಾಡಬೇಕು. ಆದರೆ ತಪ್ಪಿನಿಂದ ಸರಿ ಮಾಡೋಕ್ಕಾಗಲ್ಲ ಅಂತಾರೆ. ಅವರು ಮಾಡಿದರು, ನಾನೂ ಜೋರು ಮಾಡಿ ಹೇಳಿದೆ, ಅಂದರೆ ನೀನು ಮಾಡಿದ್ದೆ ತಪ್ಪೇ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಮತ್ತು ನಾವು ತಪ್ಪು ಮಾಡಿದ್ವಿ ಅಂದರೆ ಅಲ್ಲಿ ನಮಗೆ ನೆಗೆಟಿವ್ ಎನರ್ಜಿನೇ ಆಗಿರ್ತತೆ, ನಮ್ಮದು ಅಸಂತುಷ್ಟತೆಯೇ ಆಗ್ತತೆ ಅಲ್ಲಿ. ಬಾಬಾ ಹೇಳ್ತಾ ಇದ್ದಾರೆ, ಈಗಿನ ಸಮಯದ ಅನುಸಾರ ತಮ್ಮ ಮಾತನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಇದರ ಬಗ್ಗೆಯೂ ವಿಶೇಷ ಅಟೆನ್ಷನ್ ನೀಡಬೇಕು. ಏಕೆಂದರೆ ಜೋರಾಗಿ ಮಾತನಾಡುವುದು, ಬೇಸತ್ತು ಹೇಳುವುದು ಇವರಂತೂ ಬದಲಾವಣೆ ಆಗುವುದಿಲ್ಲ. ಆದರೆ ಇದೂ ಸಹ 2ನೇ ನಂಬರಿನ ವಿಕಾರದ ಅಂಶವಾಗಿದೆ. ಬಾಯಿಂದ ಮಾತುಗಳು ಹೂಗಳ ಸುರಿಮಳೆಯಂತೆ ಇರಬೇಕೆಂದು ಹೇಳುತ್ತಾರೆ. ಮಧುರ ಮಾತು, ಮುಗುಳ್ನಗುವ ಮಾತು, ಮಧುರ ವೃತ್ತಿ, ಮಧುರ ದೃಷ್ಟಿ, ಮಧುರ ಸಂಬಂಧ ಸಂಪರ್ಕ ಇದು ಸಹ ಸೇವೆಯ ಸಾಧನವಾಗಿದೆ. ಆದ್ದರಿಂದ ಫಲಿತಾಂಶವನ್ನು ನೋಡಿ. ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದ್ದಲ್ಲಿ, ತಪ್ಪು ಇದ್ದರೂ ತಮ್ಮ ಉದ್ದೇಶ ಅವರಿಗೆ ತಿಳುವಳಿಕೆ ಹೇಳುವುದಾದರೂ ಬೇರೆ ಯಾವುದೇ ಉದ್ದೇಶ ಇಲ್ಲದಿದ್ದರೂ ಇವರಿಗೆ ಶಿಕ್ಷಣ ನೀಡಬೇಕೆಂಬ ತಮ್ಮ ಲಕ್ಷ್ಯ ಬಹಳ ಚೆನ್ನಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಕರ್ಮದಿಂದ ಆಗದ್ದು ಮನಸ್ಸ ಸೇವೆಯಿಂದ. ಬಹಳ ಶಕ್ತಿ ಐತೆ ಮನಸ್ಸ ಸೇವೆಯಲ್ಲೇ ಅಂತ ಹೇಳ್ತಾರೆ ಬಾಬಾ. ಆಶೀರ್ವಾದ ಕೊಡೋದು, ಶಾಂತಿ ತುಂಬೋದು, ಈ ರೀತಿ ಪರಿವರ್ತನೆ ಮಾಡಬೇಕು, ಇದು ಲಕ್ಷ್ಯ ಒಳ್ಳೆಯದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ಫಲಿತಾಂಶದಲ್ಲಿ ಏನನ್ನು ನೋಡಿದ್ದೀರಿ? ಅವರು ಬದಲಾವಣೆ ಆಗುತ್ತಾರೆ, ಇನ್ನೂ ನಿಮ್ಮ ಮುಂದೆ ಬರಲು ಹೆದರುತ್ತಾರೆ ಅಂದಾಗ ತಾವು ಏನು ಲಕ್ಷ್ಯ ಇಟ್ಟುಕೊಳ್ಳುತ್ತೀರೋ ಅದು ಆಗುವುದಿಲ್ಲ. ಆದ್ದರಿಂದ ತಮ್ಮ ಮನಸ್ಸಿನ ಸಂಕಲ್ಪ ಹಾಗೂ ವಾಣಿ ಅರ್ಥಾತ್ ಮಾತು ಮತ್ತು ಸಂಬಂಧ ಸಂಪರ್ಕ ಸದಾ ಮಧುರತೆ ಅರ್ಥಾತ್ ಮಹಾನ್ ಮಾಡಿಕೊಳ್ಳಿ. ಎಲ್ಲ ಸಂಬಂಧ ಸಂಪರ್ಕದಲ್ಲಿ ಬರಬೇಕು, ಅವರಿಂದ ಆಶೀರ್ವಾದ ಸಿಗಬೇಕು. ನಮಗೆ ಅವರು ಸಂತುಷ್ಟ ಆಗಬೇಕು ಅಂದರೆ ಏನಂದ್ರು ಬಾಬಾ, ಮಾತು ಮಧುರ, ಸಂಕಲ್ಪ ಮಧುರ, ಕರ್ಮ ಮಧುರ, ಎಲ್ಲದನ್ನು ಮಹಾನ್ ಮಾಡ್ಕೊಳ್ರಿ ಅಂತಾರೆ ಬಾಬಾ. ಏಕೆಂದರೆ ವರ್ತಮಾನ ಸಮಯದಲ್ಲಿ ಜನರು ಪ್ರತ್ಯಕ್ಷ ಜೀವನವನ್ನು ನೋಡಲು ಬಯಸುತ್ತಾರೆ. ಒಂದು ವೇಳೆ ವಾಣಿಯಿಂದ ಸೇವೆ ಮಾಡಿದಲ್ಲಿ ವಾಣಿಯ ಸೇವೆಯಿಂದ ಪ್ರಭಾವಿತರಾಗಿ ಸಮೀಪ ಅಂತೂ ಬರುತ್ತಾರೆ, ಈ ಲಾಭವಂತೂ ಇದೆ. ಆದರೆ ಪ್ರಾಕ್ಟಿಕಲ್ ಮಧುರತೆ, ಮಹಾನತೆ, ಶ್ರೇಷ್ಠ ಭಾವನೆ, ಚಲನೆ ಹಾಗೂ ಚೆಹರೆಯನ್ನು ನೋಡಿ ಸ್ವಯಂ ಪರಿವರ್ತನೆಗೋಸ್ಕರ ಪ್ರೇರಣೆಯನ್ನು ಪಡೆಯುತ್ತಾರೆ. ನೀವು ಹೇಳೋದ್ರಿಂದ ಜ್ಞಾನ ಪಡಿತಾರಷ್ಟೇ, ಬಟ್ ನೀವೇನು ಹೇಳೋದು ನಿಮ್ಮಲ್ಲಿ ಆ ಎಲ್ಲ ಚಲನವಲನೆ ಬಂತಂದರೆ ನಾವು ಇವ್ರ ಥರ ಆಗಬೇಕು ಅಂತ ಅವರು ಪರಿವರ್ತನೆಯೇ ಆಗಿಬಿಡ್ತಾರೆ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಮುಂದೆ ಹೇಗೆ ಸಮಯದ ಪರಿಸ್ಥಿತಿಗಳು ಪರಿವರ್ತನೆ ಆಗುತ್ತದೆಯೋ ಅಂಥ ಸಮಯದಲ್ಲಿ ತಾವು ಎಲ್ಲರ ಚೆಹರೆ ಮತ್ತು ಚಲನೆಯಿಂದ ಹೆಚ್ಚು ಸೇವೆ ಆಗಬೇಕು. ಆದ್ದರಿಂದ ಆತ್ಮಗಳ ಪ್ರತಿ ಶುಭ ಭಾವನೆ, ಶುಭಕಾಮನೆಯ ವೃತ್ತಿ ಹಾಗೂ ದೃಷ್ಟಿಯ ಸಂಸ್ಕಾರದ ವ್ಯಕ್ತಿತ್ವ ಹಾಗೂ ಸ್ವಾಭಾವಿಕವಾಗಿದೆ ಎಂದು ತಮ್ಮನ್ನು ಚೆಕ್ ಮಾಡಿಕೊಳ್ಳಿ. ಬಾಬಾ ಏನು ಹೇಳಿದರು, ದೃಷ್ಟಿ ಆತ್ಮಿಕ ದೃಷ್ಟಿಯಿಂದನೇ ನೋಡೋದು. ಆಗ ಅವ್ರು ಎಂಥವರೇ ಇರಲಿ, ಆತ್ಮ ಪವಿತ್ರ ಸ್ವರೂಪ, ನಾವು ಸ್ನೇಹ ಪ್ರೀತಿನ ಕೊಡ್ತಾನೆ ಇರ್ತೀವಿ. ಇವ್ರು ಹಂಗದಾರೆ ಹಿಂಗದಾರ ಅನ್ನತ್ಲೆ ನಮ್ಮಲ್ಲಿ ಸೂಕ್ಷ್ಮವಾಗಿ ಬದಲಾವಣೆ ಬಂತು ಅಂದರೆ ಅಲ್ಲಿ ವೈಬ್ರೇಷನ್ನು ಕೆಡ್ತತೆ. ದೃಷ್ಟಿನೂ ಏನಿರ್ಬೇಕಂತ ಹೇಳಿದರು ಬಾಬಾ, ಶುಭ ಕಾಮನೆ, ಶುಭ ಭಾವನೆ, ವೃತ್ತಿ, ದೃಷ್ಟಿ ಎಲ್ಲವೂ ಹೇಗಿರಬೇಕು, ಸ್ವಾಭಾವಿಕವಾಗಿದೆಯಾ ಚೆಕ್ ಮಾಡ್ಕೊಳ್ರಿ ಅಂತಾರೆ ಬಾಬಾ. ಬಾಪ್ದಾದರವರು ಪ್ರತಿಯೊಂದು ಮಗುವನ್ನು ತಮ್ಮ ವಿಜಯ ಮಾಲೆಯ ಮಣಿಯಾಗಿ ನೋಡಲು ಬಯಸುತ್ತಾರೆ. ಅಂದಾಗ ತಾವೆಲ್ಲರೂ ಸಹ ತಮ್ಮನ್ನು ಮಾಲೆಯ ಮಣಿ ಆಗುವವರೆಂದು ತಿಳಿಯುತ್ತೀರಾ? ಅನೇಕ ಮಕ್ಕಳು 108ರ ಮಾಲೆಯಲ್ಲಂತೂ ನಿಮಿತ್ತ ಆಗಿರುವ ಮಕ್ಕಳು ಮಾತ್ರ ಬರುತ್ತಾರೆಂದು ತಿಳಿಯುತ್ತಾರೆ. ಆದರೆ ಬಾಪ್ದಾದರವರು ಇದಂತೂ 108ರ ಗಾಯನ ಭಕ್ತಿಯ ಮಾಲೆಯದ್ದಾಗಿದೆ. ಆದರೂ ಒಂದು ವೇಳೆ ತಾವು ಪ್ರತಿಯೊಬ್ಬ ಮಗು
ವಿಜಯಿ ಆದರೆ ಬಾಪ್ದಾದರವರು ಮಾಲೆಯ ಒಳಗೆ ಅನೇಕ ಸಾಲುಗಳನ್ನು ಸೇರಿಸುತ್ತಾರೆಂದು ಈ ಮೊದಲು ತಿಳಿಸಿದ್ದೇವೆ. ಬಾಬಾ ಏನು ಹೇಳ್ತಾ ಇದ್ದಾರೆ, 108 ಅಂದರೆ 108 ಅಲ್ಲ, ಅದ್ರಾಗ ನೀವು ವಿಜಯಿ ಆದಂಗಲ್ಲ, ನಿಮ್ಮನ್ನು ಸಾಲುಗಳು ಬಹಳ ಸಾಲುಗಳು ರಚನೆ ಮಾಡಿ ನಿಮ್ಮನ್ನು ವಿಜಯ ಮಾಲೆಯ ಮಣೆಯಲ್ಲಿ ಹಾಕ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆಯ ಹೃದಯದ ಮಾಲೆಯಲ್ಲಿ ನೀವು ಪ್ರತಿಯೊಬ್ಬ ವಿಜಯಿ ಮಗುವಿಗೆ ಸ್ಥಾನವಿದೆ. ಇದು ತಂದೆಯ ಗ್ಯಾರಂಟಿ ಆಗಿದೆ. ಕೇವಲ ಮನಸ್ಸ, ವಾಚ, ಕರ್ಮಣ ಮತ್ತು ಚಲನೆ ಚೆಹರೆಯಲ್ಲಿ ಸ್ವಯಂವನ್ನು ವಿಜಯಿಯನ್ನಾಗಿ ಮಾಡಿಕೊಳ್ಳಿ. ಮನಸ್ಸ ಸೇವೆ ಎಷ್ಟು ಮಾಡ್ಬೇಕಂತ ಹೇಳ್ಯಾರ ಬಾಬಾ? 4 ತಾಸು ಮನಸ್ಸ ಸೇವೆ ಹೇಳ್ಯಾರ. ವಾಚ ಇನ್ನೊಬ್ಬರಿಗೆ ಸುಖ ಕೊಡುವಂಥ ಮಾತು, ಕರ್ಮಣ ಚಲನೆ ಚೆಹರೆ, ವಿಜಯಿ ಅಂದರೆ ಶ್ರೀಮತ ಏನಾಯಿತೋ ಅದರಂತೆ ನಡ್ಕೊಳ್ಳೋದು. ಇಷ್ಟವಿದೆಯೇ? ಆಗುತ್ತೀರಾ? ವಿಜಯಮಾಲೆಯ ಮಣಿ ಆಗುತ್ತೀರೆಂದು ಗ್ಯಾರಂಟಿ ಬಾಪ್ದಾದರವರು ನೀಡುತ್ತಾರೆ. ಯಾರಾಗುತ್ತೀರಿ? ಒಳ್ಳೆಯದು. ಬಾಪ್ದಾದರವರು ಮಾಲೆಯ ಒಳಗೊಂದು ಮಾಲೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ವಿದೇಶಿ ಆತ್ಮಗಳಿಗೆ ಇಷ್ಟವಿದೆಯೇ? ವಿಜಯಮಾಲೆಯಲ್ಲಿ ತರುವುದು ತಂದೆಯ ಕೆಲಸವಾಗಿದೆ, ಆದರೆ ವಿಜಯಿ ಆಗುವುದು ತಮ್ಮ ಕೆಲಸವಾಗಿದೆ. ಸಹಜವಲ್ಲವೇ? ಅಥವಾ ಕಷ್ಟವೆನಿಸುತ್ತದೆ? ಯಾರಿಗೆ ಕಷ್ಟವೆನಿಸುತ್ತದೆ ಅವರು ಕೈ ಎತ್ತಿ. ಕಷ್ಟವಾಗುತ್ತದೆ ಸ್ವಲ್ಪ ಕೆಲವರು ಇದ್ದಾರೆ. ಯಾವಾಗ ಬಾಪ್ದಾದ ಎಂದು ಹೇಳುತ್ತೀರೋ ಆಗ ಬಾಬಾ ಎಂದು ಹೇಳುವುದರಿಂದ ತಂದೆಯ ಆಸ್ತಿ ಸಿಗುವುದಿಲ್ಲವೇ ಎಂದು ಬಾಪ್ದಾದರವರು ಕೇಳುತ್ತಾರೆ. ಎಲ್ಲರೂ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಿ ಹಾಗೂ ಎಷ್ಟು ಸಹಜವಾಗಿ ತಂದೆಯ ಆಸ್ತಿಯನ್ನು ನೀಡಿದ್ದಾರೆ. ಸೆಕೆಂಡಿನ ಮಾತಾಗಿದೆ. ತಾವು ಅರಿತು ಒಪ್ಪಿ ನನ್ನ ಬಾಬಾ ಎಂದಾಗ ಬಾಬಾ ಏನು ಹೇಳಿದರು? ನನ್ನ ಮಗು ಅಂದಾಗ ಮಗು ಸ್ವತಃವಾಗಿ ಆಸ್ತಿಗೆ ಅಧಿಕಾರಿಯಾಗಿದೆ. ಬಾಬಾ ಎಂದು ಹೇಳುತ್ತೀರಲ್ಲವೇ? ಎಲ್ಲರೂ ಈ ಒಂದೇ ಶಬ್ದವನ್ನು ನನ್ನ ಬಾಬಾ ಎಂದು ಹೇಳುತ್ತೀರಿ. ಹಾಗೆಯೇ ಇದ್ದೀರಾ? ನನ್ನ ಬಾಬಾ ಆಗಿದ್ದಾರೆಯೇ? ಇದರಲ್ಲಿ ಕೈ ಎತ್ತಿ. ಬಾಬಾ ನನ್ನವರಾದ ಮೇಲೆ ಆಸ್ತಿ ನನ್ನದಾಗಿಲ್ಲವೇ? ನನ್ನ ಬಾಬಾ ಎಂದು ಯಾವಾಗ ಹೇಳುತ್ತೇನೆಯೋ ಆಗ ನನ್ನ ಆಸ್ತಿಯೂ ಸಹ ಅದರ ಜೊತೆ ಬಂಧಿತವಾಗಿದೆ. ಹಾಗೂ ಆಸ್ತಿ ಯಾವುದಾಗಿದೆ? ತಂದೆಯ ಸಮಾನ ಆಗುವುದು, ವಿಜಯಿ ಆಗುವುದು. ಬಾಪ್ದಾದರವರು ಮೆಜಾರಿಟಿ ಡಬಲ್ ವಿದೇಶದವರು ಕೈಯಲ್ಲಿ ಹಿಡಿದು ನಡೆಯುವುದನ್ನು ನೋಡುತ್ತೇವೆ. ಕೈಯಲ್ಲಿ ಕೈಯನ್ನು ನಡೆಯುವುದು ಇದು ಫ್ಯಾಷನ್ ಆಗಿದೆ ಅಂದಾಗ ಈಗಲೂ ತಂದೆ ಹೇಳುತ್ತಾರೆ, ತಂದೆ ಶಿವಬಾಬಾರವರ ಕೈ ಯಾವುದಾಗಿದೆ? ಸ್ಥೂಲ ಕೈಯಂತೂ ಇಲ್ಲ, ಆದರೆ ಶಿವಬಾಬನ ಕೈ ಹಿಡಿದುಕೊಳ್ಳುವುದು ಎಂದರೆ ಆ ಕೈ ಯಾವುದು? ಶ್ರೀಮತವೇ ತಂದೆಯ ಕೈ ಆಗಿದೆ. ಹೇಗೆ ಸ್ಥೂಲದಲ್ಲಿ ಕೈಯನ್ನು ಹಿಡಿದುಕೊಂಡು ನಡೆಯುವುದು ಇಷ್ಟವಾಗುತ್ತದೆಯೋ ಅದೇ ರೀತಿ ಶ್ರೀಮತದ ಕೈಯನ್ನು ಹಿಡಿದು ನಡೆಯುವುದು ಕಷ್ಟವಾಗುತ್ತದೆಯೇ? ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ, ಪ್ರಾಕ್ಟಿಕಲ್ ಪ್ರಮಾಣ ನೋಡಿದ್ದೀರಿ. ಪ್ರತಿಯೊಂದು ಹೆಜ್ಜೆಯಲ್ಲಿ ಶ್ರೀಮತದ ಪ್ರಮಾಣ ನಡೆಯುವುದರಿಂದ ಸಂಪೂರ್ಣ ಪರಿಸ್ಥಾತನದ ಗುರಿಯನ್ನು ತಲುಪಿಬಿಟ್ಟರು. ಅಂದರೆ ಫಸ್ಟ್ ಶ್ರೀಮತ ಅಂತ ಹೇಳಿದಾಗ ನಮಗೆ ಆಗಲ್ಲ ಅನ್ನೋ ಅಡ್ಡಗೋಡೆನ ಅಡ್ಡ ಇಟ್ಕೊಂಡ್ಬಿಡ್ತಾರೆ. ಕೇಳಿದ ಮೇಲೆ ಅದು ಆಗಲ್ಲ ಅಂತ ಗೊತ್ತಿದ್ದರೂ ಕೂಡ ಬಾಬಾ ನಾನು ಮಾಡ್ತೀನಿ, ಬಾಬಾ ನೀನು ಜೊತೆ ಇದ್ದೀ, ನಾ ಮಾಡ್ತೀನಿ ಅನ್ನೋ ಒಂದೇ ಸಂಕಲ್ಪ ಮಾಡಿದರೂ ಸಾಕು. ಬಾಬಾ ಸಹಯೋಗ ಕೊಟ್ಟು ನಮಗೆ ಅಲ್ಲಿ ಆ ಶ್ರೀಮತದಂತೆ ನಡೆಯೋಕ್ಕೆ ಏನು ವಿಘ್ನ ಇದ್ದರೂ ಕೂಡ ಅದರಿಂದ ನಿರ್ವಿಘ್ನ ಆಗೋಕ್ಕೆ ಶಕ್ತಿ ತುಂಬ್ತಾರೆ. ಫಸ್ಟು ನಾನು ಮಾಡಬೇಕು ಅಂದಾಗ ನಮಗೆ ದಾರಿ ಸಿಗ್ತಾ ಹೋಗ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಪ್ರತಿಯೊಂದು ಶ್ರೀಮತ ಬೆಳಿಗ್ಗೆ ಹೇಳುವುದರಿಂದ ಹಿಡಿದು ರಾತ್ರಿಯ ತನಕ ಪ್ರತಿಯೊಂದು ಹೆಜ್ಜೆಯ ಶ್ರೀಮತವನ್ನು ಬಾಪ್ದಾದರವರು ತಿಳಿಸಿಕೊಟ್ಟಿದ್ದಾರೆ. ಹೇಗೆ ಹೇಳಬೇಕು, ಹೇಗೆ ನಡೆಯಬೇಕು, ಕರ್ಮ ಹೇಗೆ ಮಾಡಬೇಕು, ಮನಸ್ಸಿನಲ್ಲಿ ಯಾವ ಯಾವ ಸಂಕಲ್ಪ ಮಾಡಬೇಕು ಹಾಗೂ ಸಮಯವನ್ನು ಹೇಗೆ ಶ್ರೇಷ್ಠವಾಗಿ ಕಳೆಯಬೇಕು. ರಾತ್ರಿ ಮಲಗುವವರೆಗೂ ಶ್ರೀಮತ ಸಿಕ್ಕಿದೆ. ಹೇಗೆ ಹೇಳಬೇಕು? ಕಣ್ಣು ಬಿಟ್ಟ ತಕ್ಷಣ ಫಸ್ಟ್ನೇ ಸಂಕಲ್ಪನೆ ಬಾಬಾ ಗುಡ್ ಮಾರ್ನಿಂಗ್ ಅನ್ನೋದು ಬರಬೇಕು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಶ್ರೀಮತದಂತೆ ನಡಿಬೇಕು ಬೇಡ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ, ಮಾಡೇ ತಿರಬೇಕು ಅನ್ನೋ ಲಕ್ಷ್ಯ ಇಟ್ಕೊಳ್ರಿ, ಬ್ರಹ್ಮ ತಂದೆನ ಫಾಲೋ ಮಾಡಿರಿ ಅಂತ ಹೇಳ್ತಾರೆ ಬಾಬಾ. ಮತ್ತೇನು ಹೇಳಿದ್ರಂದರೆ ರಾಜ ಮಗು ಆಗ್ತಾ ಇರೋದನ್ನ ನೋಡೋಕ್ಕೆ ಇಷ್ಟಪಡಲ್ಲ ನಾನು. ರಾಜ ಆಗಿರಬೇಕು, ಸಂಪೂರ್ಣ ಸ್ಥಿತಿನ ನೋಡೋಕ್ಕೆ ಇಷ್ಟಪಡ್ತೀನಿ ನಾನು ಅಂತ.
ಬಾಪ್ದಾದ ಹೇಳ್ತಾ ಇದ್ದಾರೆ. ಆಮೇಲೆ ಸ್ವರಾಜ್ಯನೂ ಮರಿಬೇಡ್ರಿ ಅಂತಾರೆ ಬಾಬಾ. ಯಾಕೆಂದರೆ ಈಗ ನಾವು ಎಷ್ಟೆಷ್ಟು ಪಂಚ ಕರ್ಮೇಂದ್ರಿಯಗಳು ಮತ್ತು ಸೂಕ್ಷ್ಮ ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಸಂಸ್ಕಾರ ಇವುಗಳ ಮೇಲೆ ಕಂಟ್ರೋಲಿಂಗ್ ಪವರ್ ಇರ್ತದೋ ಅಷ್ಟಷ್ಟು ಅಲ್ಲಿ ಪ್ರಜೆಗಳ ಮೇಲೆ ರಾಜ್ಯ ಮಾಡೋಂಥವ್ರಾಗ್ತೀರಿ ನೀವು ಅಂತ ಬಾಬಾ ಹೇಳಿದ್ದಾರೆ. ಮತ್ತು ಏನು ಹೇಳಿದರು ಬಾಬಾ ಅಂದರೆ, ಮಧ್ಯೆ ಮಧ್ಯೆ ಆಶ್ಚರ್ಯರಿ ಸ್ಥಿತಿ ಅನುಭವ ಮಾಡೋದು ಬಹಳ ಅವಶ್ಯಕತೆ ಐತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಾಕೆಂದರೆ ಅಂತಿಮದಲ್ಲಿ ಬಹಳ ಹಲ್ಚಲ್ ಶುರುವಾಗ್ತದೆ. ಹಲ್ಚಲ್ ಶುರುವಾದಾಗ ನಮ್ಮ ಸ್ಥಿತಿ ಕೆಡಿಸ್ಕೋಬಾರ್ದು, ಅಚಲ ಅಡೋಲವಾಗಿರಬೇಕು ಅಂತಂದರೆ ಆಶ್ಚರ್ಯರಿ ಸ್ಥಿತಿ, ಆತ್ಮಿಕ ಸ್ಥಿತಿ ಬಹಳ ಅವಶ್ಯಕತೆ ಅಂತ ಹೇಳ್ತಾರೆ ಬಾಬಾ. ಮತ್ತೇನು ಹೇಳಿದರು ಬಾಬಾ, ಈಗ ನಿಮಗೆ ಬಾಬರ ಜೊತೆಗೆ ಬಹಳ ಸ್ನೇಹ ಪ್ರೀತಿ ಐತೆ ಅಂದರೆ ಅವ್ರ ಪ್ರತಿಜ್ಞೆ ಏನಾಗೈತೆ, ಬಾಬನ ಜೊತೆ ಸಮಾನ ಆಗಿ ತೋರಿಸ್ತೀವಂತ ನಾವು ಪ್ರತಿಜ್ಞೆ ಮಾಡೀವಲ್ಲ, ಅದನ್ನು ಮಾಡಿ ತೋರಿಸ್ಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಮತ್ತೇನು ಪಾಯಿಂಟ್ ಹೇಳಿದರು ಅಂದರೆ, ನೀವು ಮಕ್ಕಳು ಎಷ್ಟೇ ದೂರ ಇರಲಿ ನನ್ನ ಹತ್ತಿರದಲ್ಲೇ ನೀವು ಕಾಣಿಸ್ತೀರಿ ಅಂತ ಹೇಳಿದರು ಬಾಬಾ. ಈಗ ಟಿ ವಿಯಲ್ಲಿ ಎಲ್ಲೋ ವಿಶ್ವದಾಗ ಎಲ್ಲೋ ನಡೆದಿದ್ದು ನಮ್ಮನೆ ಕೂತ್ಕೊಂಡು ನೋಡ್ತೀವಲ್ಲ, ಒಂದು ವಿಜ್ಞಾನಿಗಳಿಂದ ಇದು ಸಾಧ್ಯ ಅಂದರೆ ಬಾಬಾನಲ್ಲಿ ಯಾವುದು ಸಾಧ್ಯ ಇರಲ್ಲ. ನಾನು ಎಲ್ಲ ಮಕ್ಕಳನ್ನ ನೋಡ್ತಾ ಇರ್ತೀನಿ. ನೀವೆಲ್ಲರೂ ಜೊತೆಗೆ ನನ್ನ ಜೊತೆಗೆ ನಡೆಯುವಂಥ ಪುರುಷಾರ್ಥನ ನೀವು ಮಾಡಬೇಕು. ಆಮೇಲೆ ನೀವು ವಾಪಸ್ ಮನೆಗೆ ಹೋಗುವಾಗೂ ನನ್ನ ಜೊತೆಗೆ ನಡೀತೀರಿ, ಮತ್ತು ಜೊತೆಯಲ್ಲೇ ರಾಜ್ಯ ಮಾಡುವಂಥವ್ರು ಆಗ್ತೀರಿ ಅಂಥವ್ರು ನಾನು ನೋಡೋಕ್ಕೆ ಇಷ್ಟಪಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳಿದರು ಬಾಬಾ ಅಂದರೆ, ಈಗ ಅಶರೀರಿ ಸ್ಥಿತಿ ಹೆಚ್ಚು ಮಾಡ್ಕೊಳ್ಳೋದನ್ನು ಬಹಳ ಗಮನಕ್ಕೆ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ಲಾಸ್ಟು ಹಲ್ಚಲ್ ಶುರುವಾದಾಗ ತಾವು ಸಕಾಶ ಕೊಡಬೇಕು. ಸಕಾಶ ಕೊಟ್ಟು ಎಲ್ಲರಿಗೆ ಶಾಂತಿ ಕೊಡೋದು, ಶಕ್ತಿ ತುಂಬೋದು, ಇದೆಲ್ಲ ಅವಶ್ಯಕತೆ ಇದೆ. ಇದು ಕೊಡೋದು ಅಂದ್ರೇನು, ಪಡೆಯೋದು ಅಂತ ಹೇಳ್ತಾರೆ. ಎಷ್ಟೆಷ್ಟು ನೀವು ಸಕಾಶ ಕೊಡ್ತಾ ಹೋಗ್ತೀರೋ ಅಷ್ಟಷ್ಟು ನಿಮ್ಮದು ಪುರುಷಾರ್ಥ ತೀವ್ರಗತಿಯ ಪುರುಷಾರ್ಥ ಆಗ್ತದೆ ಅಂತ ಹೇಳ್ತಾರೆ. ಶಕ್ತಿ ಕೊಟ್ಟಷ್ಟು ಮೊದಲು ನಮಗೆ ಶಕ್ತಿ ಹೆಚ್ಚಾಗ್ತದಲ್ಲ. ಖಜಾನೆಗಳನ್ನು ಹಂಚಿದಷ್ಟು ನಾವು ಖಜಾನೆಗಳಿಂದ ಭರ್ಪೂರಾಗ್ತೀವಿ. ಅದಕ್ಕೆ ಸಕಾಶ ಕೊಡ್ರಿ. ಮತ್ತೆ ಏನು ಹೇಳಿದರು ಬಾಬಾ, ಈಗ ಸಕಾಶ ಕೊಡೋದೇ ಮುಂದೆ ಭಕ್ತರನ್ನ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. ಈಗ ಸಕಾಶ ಕೊಟ್ಟಾಗ ಅವರು ನಿಮಗೆ ನಿಮ್ಮ ಮೂರ್ತಿ ಮುಂದೆ ಬಂದು ಅದರ ರಿಟರ್ನ್ ಕೊಡ್ತಾರೆ ಅಂತ, ಭಕ್ತಿ ರೂಪದಲ್ಲಿ ರಿಟರ್ನ್ ಕೊಡ್ತಾರೆ ಆತ್ಮಗಳು ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಕಂಬೈನ್ಡ್ ಸ್ವರೂಪದ ಸ್ಮೃತಿ ಮತ್ತು ಪೊಸಿಷನ್ನ ನಶೆಯ ಮೂಲಕ ಕಲ್ಪಕಲ್ಪದ ಅಧಿಕಾರಿ ಭವ. ನಾನು ಮತ್ತು ನನ್ನ ಬಾಬಾ ಈ ಸ್ಮೃತಿಯಲ್ಲಿ ಕಂಬೈಂಡ್ ಆಗಿದೆ ಹಾಗೂ ನಾವು ಇಂದು ಬ್ರಾಹ್ಮಣರಾಗಿದ್ದೇವೆ, ನಾಳೆ ದೇವತೆಗಳಾಗುತ್ತೇವೆ ಎಂಬ ಶ್ರೇಷ್ಠ ಪೊಸಿಷನ್ ಸದಾ ಸ್ಮೃತಿಯಲ್ಲಿರಲಿ. ಹಂಸೋ ಸೋಹಂ ಮಂತ್ರವು ಸದಾ ನೆನಪಿರಲಿ. ಆಗ ಈ ನಶೆ ಮತ್ತು ಖುಷಿಯಲ್ಲಿ ಹಳೆಯ ಪ್ರಪಂಚವು ಸಹಜವಾಗಿ ಮರೆತು ಹೋಗುವುದು. ಸದಾ ಇದೇ ನಶೆ ಇರುವುದು. ನಾವೇ ಕಲ್ಪಕಲ್ಪದ ಅಧಿಕಾರಿ ಆತ್ಮರಾಗಿದ್ದೇವೆ. ನಾವೇ ಆಗಿದ್ದೆವು, ನಾವೇ ಆಗಿದ್ದೇವೆ, ನಾವೇ ಆಗುತ್ತೇವೆ. ಬಾಬಾ ಏನು ಹೇಳ್ತಾರೆ, ಸದಾ ಕಂಬೈನ್ಡ್ ಸ್ವರೂಪದ ಸ್ಮೃತಿ ಅಂದರೆ, ಈಗ ಒಂದು ಸುಮಂಗಲಿ ತನ್ನ ಪತಿ ಜೊತೆಗೆ ಇದ್ದಾರೆ ಅಂದರೆ ಎಷ್ಟು ಧೈರ್ಯ, ಎಷ್ಟು ಅವರಲ್ಲಿ ಖುಷಿ, ಕಳೆ, ಸದಾ ನನ್ನ ಪತಿ ಜೊತೆಗೆ ಇರ್ತಾರಂತೆ ಎಷ್ಟು ಇರ್ತದೆ ನೋಡ್ರಿ ಅವರಲ್ಲಿ ನಶೆ. ಒಂದು ದೇಹದಾರಿ ಜೊತೆಗಿದ್ದಾನಂದರೆ ಇಷ್ಟು ನಶೆ ಇದ್ದರೆ ನಮ್ಮ ಜೊತೆ ಯಾರಿದ್ದಾರೆ, ಸರ್ವ ವಿಶ್ವದ ಮಾಲೀಕ ಅಂದರೆ ನಮಗೆಂಥ ನಶೆ ಇರಬೇಕು. ಎಂಥ ಸಹಯೋಗ ಕೊಡುವಂತಹ ತಂದೆ ಜೊತೆಗಿದ್ದಾಗ ನಮಗೆ ಯಾವ ನಶೆ ಇರಬೇಕು, ಆ ನಶೆ, ಆ ಅಧಿಕಾರ ಎಲ್ಲವುದು ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸ್ಲೋಗನ್:
ತಮಗೆ ತಾವೇ ಶಿಕ್ಷಕರಾಗಿ, ಆಗ ಸರ್ವ ನಿರ್ಬಲತೆಗಳು ಸ್ವತಃವಾಗಿ ಸಮಾಪ್ತಿಯಾಗುವು. ಅಂದ್ರೇನು, ಇನ್ನೊಬ್ಬರು ನಮ್ಮನ್ನು ತಪ್ಪು ಅಂತ ಹೇಳಿದಾಗ ನಾವು ಅಲ್ಲಿ ಇನ್ನೂ ನಾವು ಸರಿ ಇದ್ದೀವಿ ಅಂತ ವಾದ ಮಾಡ್ತಾ ಹೋಗ್ತೀವಿ. ಆದರೆ ನಮ್ಮಲ್ಲಿ ನಮಗೆ ತಪ್ಪಿನ ಅರಿವಾಯಿತು ಅಂದರೆ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಥರ ನಿಮ್ಮದನ್ನು ನೀವೇ ಚೆಕ್ ಮಾಡ್ಕೊಂಡು ಆ ನಿರ್ಬಲತೆಗಳನ್ನ ತೆಗೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವ್ಯಕ್ತ ಸೂಚನೆಗಳು. ಹಾಗೆ ನೋಡಿದರೆ ಬಂಧನ ಯಾರಿಗೂ ಇಷ್ಟ ಇಲ್ಲ, ಆದರೆ ಪರವಶರಾದಾಗ ಬಂಧನ ಉಂಟಾಗುತ್ತದೆ. ಯಾವುದಕ್ಕೆ ಪರವಶವಾದಾಗ? ದೇಹದ ಸ್ಮೃತಿಯಲ್ಲಿ ಬಂದು ಮಾಯೆಗೆ ಪರವಶವಾಯಿತು ಅಂದರೆ ಬಂಧನ. ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿ, ನಾನು ಪರವಶ ಆತ್ಮನ ಅಥವಾ ಸ್ವತಂತ್ರ ಆತ್ಮನ? ಅಂದರೆ ದೇಹಾಭಿಮಾನಕ್ಕೆ ವಶ ಆಗಿದ್ದೀನ, ನಾನು ಆತ್ಮ ಸ್ವರೂಪ, ಆತ್ಮ ಅಂತ ಸ್ವತಂತ್ರವಾಗಿದ್ದೀನ. ಜೀವನ್ಮುಕ್ತಿ, ಜೀವನ ಬಂಧನದ ವ್ಯತ್ಯಾಸವು ಭವಿಷ್ಯದಲ್ಲೇ ಅನುಭವವಾಗುವುದಿಲ್ಲ. ಈ ಸಮಯದ ಜೀವನ್ಮುಕ್ತ ಸ್ಥಿತಿಯ ಅನುಭವವೇ ಶ್ರೇಷ್ಠ. ಜೀವನದಲ್ಲೇ ಇದ್ದರೂ ಬಂಧನದಲ್ಲಿರಬಾರದು. ಇದೇ ನಿಜವಾದ ಜೀವನ್ಮುಕ್ತಿ. ಅಂದರೆ ಈಗ 63 ಜನ್ಮಗಳ ವಿಕರ್ಮಗಳ ಬಂಧನ ಐತೆ. ನಾವು ಸಂಪೂರ್ಣ ಭಸ್ಮ ಮಾಡ್ಕೊಂಡಿವಂದರೆ ಆ ಜೀವನ್ಮುಕ್ತ ಸ್ಥಿತಿ ಇಲ್ಲಿ ಸಂಗಮ ಯುಗದಲ್ಲಿ ಅನುಭವ ಆಗ್ತೈತೆ. ಒಳ್ಳೆಯದು. ಓಂ ಶಾಂತಿ.